ಅಸೆಂಬ್ಲಿಯಲ್ಲಿ ಅವಿಶ್ವಾಸ ಮಂಡನೆ ಮಾಡೋದಕ್ಕೆ ಬಿಜೆಪಿ ಈಗ ಅವಿಶ್ವಾಸ ಜನರಲ್ ಆಗಿ ಇದು ಬರ್ತಾ ಇದೆ, ಏನು ಅಸೆಂಬ್ಲಿ ಬರ್ತಾ ಇದೆ, ಎಲ್ಲ ಮಿನಿಸ್ಟರ್ ಎಲ್ಲರೂ ಕೂಡ ಇದ್ಬಿಟ್ಟು ಏನೇನು ಪ್ರಶ್ನೆಗಳಿರ್ತವೆ ಅದ್ರದ್ದೆಲ್ಲ ಕುತ್ಕೊಂಡು ಮಾಡಬೇಕು ಅಂಥೇಳಿ. ಅವಿಶ್ವಾಸ ನಿರ್ಣಯ ಅಂಥೇಳಿ ಬಿ ಜೆ ಪಿಯವ್ರು ಪಡ್ಕೊಂಡಿರೋದು. ಅವ್ರಿಗೆ ತರೋದಕ್ಕೆ ನೈತಿಕ ಹಕ್ಕೇ ಇರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಕಬ್ಬು ಬೆಳೆಗಾರರು ಯಾರು ನಿಗದಿ ಮಾಡೋದು? FRP. ಇದ್ರ ಮೇಲೆ ಐ ಥಿಂಕ್ 8ನೇ ತಾರೀಕು ಏನೋ ಸ್ಟ್ರೈಕ್ ಮಾಡಬೇಕು ಅಂಥೇಳಿ ಈ ಜೋಳದ್ದಿದ್ದಾರೆ. ಯಾರು FRP ಫಿಕ್ಸ್ ಮಾಡಿರೋದು? ಯಾರ ವಿರುದ್ಧ ಇವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಅವ್ರ ಸರ್ಕಾರದ ವಿರುದ್ಧನೇ ಅವ್ರು ಮಾಡೋದು. ಕಟ್ಟತಕ್ಕಂಥ ಕೆಲಸನ ಮಾಡೋದು ಒಂದು ಬಿಟ್ಟರೆ ಇವರೇನು ಮಾಡ್ತಾ ಇಲ್ಲ. ಅವಿಶ್ವಾಸ ಅಲ್ಲ, ಎಲ್ಲ ಕಾರಣದಕ್ಕೂ ಕೂಡ ನಮ್ಮ ಸರ್ಕಾರ ಗಟ್ಟಿಯಾಗಿ ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ವಿ. ನಾವು ಒಳ್ಳೆ ಕೆಲಸಗಳನ್ನು ಏನು ಮಾಡಿದ್ದೀವಿ ಅದನ್ನು ತೊಗೊಂಡು ಹೋಗೋಣ. ಬಟ್ ಆಫ್ಕೋರ್ಸ್ ಪ್ರಶ್ನೆಗಳನ್ನು ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಬಿಲ್ಸ್ ಪಾಸ್ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಇರಬೇಕಾದ ಇದೇ 10 ದಿವಸ ಇರೋದ್ರಿಂದ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಹೇಳಿದರು. ಅದು ಇದನ್ನು ಬಿಟ್ಟರೆ ಜನರಲ್ ಆಗಿ ಎಲ್ಲರೂ ಕೂಡ ಹಾಂ ನೋ ಸಿ ಅದನ್ನ ಮತ್ತೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ದಿಸ್ ಇಶ್ಯೂ ಹ್ಯಾಸ್ ಬಿನ್ ಸಾರ್ಟೆಡ್ ಔಟ್. ಓಕೆ.